ನಾವು ಹೆಂಗಿದ್ರು ಒಂದು ಅನಾವರ, ನಾವು ಹೆಂಗಿದ್ರು ಒಂದು ಅನಾವರ ಜನ ನೋಡಿರ್ಬೇಕಾದ್ರೆ, ನಾವು ಏನು ಮಾಡಿದ್ರು ಒಂದು ಅನಾವರ. ಅದಕ್ಕೆ ಚನ್ನಬಸವ, ನಾನು ಏನು ಹೇಳಿದ್ರು ವಚನಗಳ ಆಧಾರದ ಮೇಲೆ ಹೇಳ್ತೇನೆ. ಚನ್ನಬಸವನ ಒಂದು ವಚನ, ಚನ್ನಬಸವನ ವಚನ, ಸರ್ವಸಂಗ ಪರಿತ್ಯಾಗ ಮಾಡಿದ ಶಿವಶರಣನ ಲೋಕದ ಸಂಸಾರಿಗಳೆಂತೂ ಮೆಚ್ಚುವರು. ಅವ್ರು ಹೆಂಗೆ ಬೆಚ್ತಾರೆ ನಿಮ್ಮನ್ನು? ಅಡವಿಯೊಳಗಿದ್ದಡೆ ಮೃಗನೆಂಬರು, ಊರೊಳಗಿದ್ದಡೆ ಸಂಸಾರಿ ಎಂಬರು. ಹೆಣ್ಣು ಬಿಟ್ಟರೆ ನಪುಂಸಕನೆಂಬರು, ಹೊನ್ನು ಬಿಟ್ಟರೆ ದರಿದ್ರನೆಂಬರು, ಮನ್ನ ಬಿಟ್ಟರೆ ಪೂರ್ವ ಕರ್ಮಿ ಎಂಬರು. ಮಾತನಾಡದಿದ್ದಡೆ ಮೂಗನೆಂಬರು, ಮಾತನಾಡಿದಡೆ ಜಾನಗೆ ಮಾತೇಕೆ ಎಂಬರು. ನಿಜವ ನುಡಿದಡೆ ನಿಷ್ಠುರ ಎಂಬರು, ನಿಷ್ಠುರಿ ಎಂಬರು. ಸಮತೆಯ ನುಡಿದಡೆ ಅಂಜುಗುರುಕನೆಂಬರು, ಅಂಜುವನೆಂತ. ಇದು ಕಾರಣ. ಕನ್ಕ್ಲೂಷನ್ ನೋಡ್ರಿ, ಇದು ದೇರ್ ಫೋರ್ ಎಂತ, ಇದು ಭಾಳ ನನಗೆ ಇಷ್ಟ ಆಗ್ತೈತಿ. ಇದು ಕಾರಣ ಅಂದ್ರೆ ದೇರ್ ಫೋರ್ಗೆ ಬರ್ತಾರೆ. ಹೇಗೆ ನಾವು ಎಲ್ಲ ಬರೋದ್ ಮ್ಯಾಗ ದೇರ್ ಫೋರ್ ಅಂತೀವಿ, 3 ಟಿಕ್ಕಿ ಇಡ್ತೀವಿ ದೇರ್ ಫೋರ್. ಯಾಕೆಂದ್ರೆ ಆನ್ಸರ್ಗೆ ತಂದು ಇಡ್ತೀವಿ ನಾವು ಪ್ರೂಫ್ ಮಾಡುವ. ಮ್ಯಾಥಮೆಟಿಕ್ಸ್ದೊಳಗೆ, ಸ್ಟ್ಯಾಟಿಸ್ಟಿಕ್ಸ್ ಒಳಗೆ ದೇರ್ ಫೋರ್ ಅದು ಸೊಲ್ಯೂಷನ್ ಸಿಗ್ತೀವಿ. ದೇರ್ ಫೋರ್ ಏನು ಹೇಳ್ತಾರಲ್ಲಿ? ಇದು ಕಾರಣ. ಕೂಡಲ ಚೆನ್ನ ಸಂಗನ ಶರಣ, ಕೂಡಲ ಚೆನ್ನ ಸಂಗನ ಶರಣ, ಲೋಕದ ಇಚ್ಛೆಗೆ ನುಡಿಯ, ಲೋಕದ ಇಚ್ಛೆಗೆ ನಡೆಯ. ಈ ಲೋಕದ ಜಂಜಾಟಕ್ಕೆ ಹೋಗ್ಬಾರ್ದು. ಏನು ಯಾಕೆ ಅನ್ಕೋ? ಯಾಕಂದ್ರೆ ಹೆಂಗಿದ್ರು ಒಂದು ಅನವ್ರು ಮಾತಾಡಿದ್ರೆ ಒಂದು ಅನವ್ರು, ಮಾತಾಡ್ಲಿಕ್ಕೆ ಒಂದು ಅನವ್ರು. ಶ್ರೋತಂಗೆ ಸತ್ಯವನ್ನು ಮಾತಾಡಿದ್ರೆ ಎಷ್ಟು ನಿಷ್ಠುರದನ್ನತ್ತ ಬ್ಯಾಲೆನ್ಸ್ನಿಂದ ಮಾತಾಡಿದ್ರೆ ಅಂಜಲಾಗ್ತೇವೆ ನೋಡಿ ಸರ್, ಅಂಜಾಕತ್ತೆ. ಸರಿಯಾಗಿ ಕನ್ಫ್ಯೂಷನ್ ಕೊಡುವ. ಏನು ಮಾತಾಡೋದು, ಹೆಂಗೆ ಮಾತಾಡೋದು, ಏನು? ಅದಕ್ಕೆ ಇವ್ರು ತಲೆನೇ ಕೆಡಿಸ್ಕೊಡಲ್ಲ. ತಮಗೇನು ಬರ್ತೈತಿಲ್ಲ ಅದನ್ನು ಹೇಳಿದರು, ಹಂಗೆ ನಡೆದ್ರು. ಭಾಳ ಮುಖ್ಯ. ಬರೀ ಹೇಳಿಲ್ಲ ಅವರು, ತಮಗೇನು ಸತ್ಯ ಅನ್ನಿಸ್ತೈತಿಲ್ಲ ಅದನ್ನು ನುಡಿದ್ರು, ಹಂಗೆ ನಡೆದ್ರು. ಆ ನಡೆದಂತೆ ನುಡಿದ ಆತ್ಮಸಾಕ್ಷಿಯ ವಾಣಿಗಳೇ ವಚನಗಳಾದವು. ಅವು ನಮಗೆ ಕೊಟ್ಟು ಆದರೂ ಅವನಷ್ಟು ನಾವು ಉಪಯೋಗ ಮಾಡ್ಕೊಬೇಕಾಗಿ. ಇದಕ್ಕೆ ಪೂರಕವಾದ ಒಂದು ಕತೆ ಹೇಳಿ ನಾಡಿದ ಕನ್ಕ್ಲೂಷನ್ಗೆ ಬರ್ತೀನಿ. ಹೆಂಗಿದ್ರು ಒಂದು ಅನಾವರ ಅನ್ನೋಕ್ಕೊಂದು ಸ್ಮಾಲ್ ಸ್ಟೋರಿ ಐತಿ. ಅಪ್ಪ ಮಗ ಕೂಡಿ ಒಂದು ಕುದುರೆಯನ್ನು ಮಾರಲಿಕ್ಕೆ ಸಂತಿಗೆ ಹೊರಟಿದ್ರು. ಆ ಸಂತಿ ಒಂದು 10 ಕಿಲೋಮೀಟರ್ದ ಆಚೆಗೆ ಇತ್ತು. ಕುದುರೆ ಸಾಣದಿತ್ತು. ಅವ್ರು ಏನು ಮಾತಾಡ್ಕೋತಾರೋ ಅಪ್ಪ ಮಗ ಇಬ್ಬರು ಕೊಂಡ್ರದ್ದು ಬೇಡಪ್ಪ, ಕುದುರೆ ಸಾಣದೈತಿ. ಮತ್ತು ಮುಂಜಾನೆ ನಾನು ನಡೀತೀನಿ, ಬಿಸಿಲಾಗಿ ನನಗೆ ನಡೆಯೋಕ್ಕಾಗಂಗಿಲ್ಲ. ಮುಂಜಾನೆ ನೀ ಕೂಡ್ರು, ಒಂದು ಸ್ವಲ್ಪ ಅರ್ಧ ಹಾದಿಗೆ ಹೋದ್ಮ್ಯಾಗ ನಾ ಕೊಂಡಿರ್ತೀನಿ, ನೀನು ನಡೆಯೋಕ್ಕೆ. ಇದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತಾರೆ. ಇದರೊಳಗೆ ಅಗದಿ ಫಸ್ಟ್ ಕ್ಲಾಸ್ ಐತಿ. ಏನೇನೋ ಭಾಳ ಚಂದ ಅವರು ವಿಚಾರ ಮಾಡಿ ಹೊಂಟಿದ್ರು. ಮುಂದೆ ಸ್ವಲ್ಪ ಹೋಗೋಣ ಒಂದು 4 ಜನ ಎದುರಿಗೆ ಬರ್ತಾರೆ. ಮಗ ಕೂತಿದ್ದ, ಅಪ್ಪ ನಡ್ಕೊತ ಹೊಂಟಿದ್ದ. ಅವ್ರು 4 ಜನ ಏನಂತಾರೋ, ಅಪ್ಪನ ನಡೆಸ್ಕೋತ ಹೊಂಟಾನು, ಮಗ ಹೆಂಗೆ ಕೂತಾನ ನೋಡಿ. ಹಿರಿಯರ ಮ್ಯಾಗ ಕಾಳಜಿನೇ ಇಲ್ಲ. ಪಾಪ ಅವ ಏನು ಮಾಡ್ತಾನೆ ಮಗ, ಅಪ್ಪ ಬೇಡ ನಾ ತೆಳಗಿಳಿತು, ನೀನ ಕುಂದ್ರಪ್ಪ. ಅಪ್ಪ ಕುಂದಿರ್ತಾನೆ, ಮಗ ನಡ್ಕೋತು. ಡಿಸಿಷನ್ ಚೇಂಜ್ ಆಯ್ತು. ಮಂದಿ ಮಾತು ಕೇಳಿ ಡಿಸಿಷನ್ ಚೇಂಜ್ ಆಯ್ತು. ಸುಮ್ಮ ಹೋಗಿದ್ರೆ ಹಾಕಿರ್ತದ. ಮುಂದೆ ಅಪ್ಪ ಕುಂದಿರ್ತಾನೆ, ಮಗ ಇಳಿತಾನೆ. ಮುಂದ್ಕತ್ ಹೋಗೋಣ ಇದರಿಗೆ ಬರ್ತಾರೋ ನೋಡ. ಆ ಸಣ್ಣ ಹುಡುಗನ ನಡೆಯಕ್ಕೆ ಹೆಚ್ಚಾನು ತಾಕುತ್ತಾನೆ ಕುದುರೆ. ಅವಾಗ ಏನು ಮಾಡ್ತಾರಂದ್ರೆ, ಬೇಡಪ್ಪ ಇಬ್ಬರು ಇಳಿದ ಹೋಗೋಣ. ಇಬ್ಬರು ಇಳಿದ ಕುದುರೆ ತೊಗೊಂಡು ಹೊಂಟಿರ್ತಾರೆ. ಮತ್ತು 4 ಜನ ಬರ್ತಾರೆ. ಇವೇನು ಮಾಡೋದವು, ಕುದುರೆ ನಡೆಸ್ಕೊತ ಹೊಂಟಾರ. ಇಬ್ಬರು ಕುದುರೆ ಐತಿ, ಇಬ್ಬರು ನಡ್ಕೊತ ಹೊಂಟಾರ. ಅವಾಗ ವಿಚಾರ ಮಾಡಿದ್ರೆ ಇಬ್ಬರು ಕುಂದ್ರು ನೋಡ್ತಾರೆ. ಯಾಕಂದ್ರೆ ಇನ್ನೇನು ಭಾಳ ದೂರ ಇಲ್ಲ, ಇಬ್ಬರು ಕುಂದಿರ್ತಾರೆ. ಸ್ವಲ್ಪ ಮುಂದಕ್ಕೆ ಹೋಗೋಣ, ಪ್ರಾಣಿ ದಯಾ ಜನ ಇರ್ತಾರಲ್ಲ, 4 ಜನ ಬರ್ತಾರೆ. ನೋಡಲ್ಲೇ ಕುದುರೆ ಸಾಣದೈತಿ, ಇಬ್ಬರು ಕೂತಾರು, ತಿಳಿಯಂಗಿಲ್ಲ ಕುದುರೆ ಗತಿ ಏನಂತ. ಅವ್ರು ಏನು ತಿಳಿಯವಲ್ಲ. ಕೆಡಿಗೆ ಇಬ್ಬರು ಇಳಿದ ಒಂದೇನು ವಿಚಾರ ಮಾಡ್ತಾರೋ, ಇಲ್ಲಿ ಭಾಳ ಅಂದ್ರೆ 1 ಕಿಲೋಮೀಟ್ರ್ ಐತಿ, ಕುದುರೆನ ಹೊತ್ಕೊಂಡು ಹೋಗೋಣ. ಇಬ್ಬರು ಕೂಡ ಕುದುರೆ ಹೊತ್ಕೊತಾರೆ.
ಹಿಂದೊಬ್ಬ ಮುಂದಾಗೆ ಕುದುರೆ ಹೊತ್ಕೊಂಡು ಹೋಗುವಾಗ ಮತ್ತೆ 4 ಜನ ಬರ್ತಾರೋ ನಗಲಾಕತ್ತ. ಹುಚ್ಚರು ಕುದುರೆ ಹೊತ್ಕೊಂಡು ಹೊಂಟ್ರು, ಹುಚ್ಚರು ಕುದುರೆ ಹೊತ್ಕೊಂಡು. ಇದಕ್ಕೆ ಜನ ಹಿಂಗೆ ನೀವು ಹೆಂಗಿದ್ರು ಅಂದನವ್ರ, ನೀವು ಹೆಂಗಿದ್ರು ಅಂದನವ್ರ. ನಮ್ಮ ನಿರ್ಧಾರ ಏನೈತಿಲ್ಲ ಆ ಜನರ ಬಾಯಿ ಮೂಲಕ ಚೇಂಜ್ ಮಾಡಬಾರ್ದು. ಅಪ್ಪ ಮಗ ಏನು ಚೇಂಜ್ ಮಾಡಿದಲ್ಲ ಹಂಗೆ ಚೇಂಜ್ ಮಾಡಬಾರ್ದು. ನಮ್ಮ ಡಿಸಿಷನ್ ಸ್ಪಷ್ಟ ಇರ್ಬೇಕು. ಮೊದಲು ಅದು ಮಾಡಬೇಕು. ನಮ್ಮ ಡಿಸಿಷನ್ ಸ್ಪಷ್ಟ ಇರಬೇಕು, ಸರಿ ಇರಬೇಕು. ಯಾರೇ ಹಿತಚಿಂತಕರು ನಮಗಿಂತ ಹೈ ಲೆವೆಲ್ ಜ್ಞಾನಿಗಳು ಹೇಳಿದ್ರೆ ಚೇಂಜ್ ಮಾಡೋಣ, ಬೇಡನಾಗಿಲ್ಲ, ತಪ್ಪಿದ್ರೆ. ಇಲ್ಲಿಗೆ ಭಾಳ ಲೋ ಲೆವೆಲ್ ವಿಚಾರದ ಜನ ಇರ್ತಾರಲ್ಲ, ಏನಾರು ಹೇಳ್ತಾರೆ, ತಮಗೆ ಏನು ಅನ್ನಿಸ್ತೈತಿ ಅದನ್ನು ಹೇಳ್ತಾರೆ. ಅದರ ಪ್ರಕಾರ ನೀವು ಡಿಸಿಷನ್ ನಿಮ್ಮದು ಚೇಂಜ್ ಮಾಡಬೇಕು.